ಮೇಷರಾಶಿಯವರು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ. ಸಣ್ಣ ಪುಟ್ಟ ಅನಾರೋಗ್ಯವೂ ಕೂಡ ನಿಮ್ಮೆಲ್ಲ ಕೆಲಸಗಳಿಗೆ, ನಿಮ್ಮೆಲ್ಲ ಉತ್ಸಾಹಕ್ಕೆ ಬೇಸರವನ್ನು ತಂದಿಡುತ್ತೆ. ಏನೋ ಸಂತೋಷದಲ್ಲಿರ್ತೀರಿ, ಆರೋಗ್ಯ ಸರಿಯಾಗಿಲ್ಲ ಅಂತಾದರೆ ಆ ಸಂತೋಷಕ್ಕೆಲ್ಲ ಅಡ್ಡಿಯಾಗ್ತಕ್ಕಂಥದ್ದಾಗುತ್ತೆ. ಚಿಕ್ಕ ಮಕ್ಕಳಿಗೆ ಹೆಚ್ಚು ತೊಂದರೆಯಾಗ್ತಕ್ಕಂತಹ ದಿವಸ. ಆರೋಗ್ಯದ ದೃಷ್ಟಿಯಿಂದ ಮಕ್ಕಳನ್ನು ಆದಷ್ಟು ವಿಶೇಷವಾಗಿ ಗಮನಿಸ್ಕೊಳ್ಬೇಕಾದಂತಹ ದಿವಸ. ಹಿರಿಯರ, ಗುರುಗಳ ಕೋಪಕ್ಕೆ ಒಳಗಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ದೊಡ್ಡವರ ಮನಸ್ಸನ್ನು ಗೆಲ್ಲೋದರಲ್ಲಿ ವಿಫಲರಾಗ್ತೀರಿ. ಗುರುಗಳ ಹತ್ರ ವಿಧೇಯತೆಯಿಂದ ನಡ್ಕೊಳ್ಳೋದಿಲ್ಲ. ಹೀಗಾಗಿ ಅವರ ಕೋಪಕ್ಕೆ, ಅವಕೃಪೆಗೆ ನೀವು ಒಳಗಾಗ್ತೀರಿ ಅಂತಕ್ಕಂಥದ್ದನ್ನು ಗಮನಿಸ್ಕೊಳ್ಳಿ. ಆತ್ಮವಿಶ್ವಾಸದ ಕೊರತೆ ಎದ್ದು ಕಾಣುತ್ತೆ. ಯಾವ ಕೆಲಸದಲ್ಲಿ ನಾನು ಗೆಲ್ಲಬಲ್ಲೆ ಅನ್ನುವಂತಹ ಆತ್ಮವಿಶ್ವಾಸವೇ ನಿಮಗಿಲ್ಲ ಅಂತಾದರೆ ಏನು ತಾನೇ ಮಾಡಲಿಕ್ಕೆ ಸಾಧ್ಯ ಆದೀತು ಅನ್ನುವಂಥದ್ದು. ನೀವು ಸಂಕಲ್ಪ ಮಾಡಿದಂತಹ ಎಲ್ಲ ಕೆಲಸಗಳನ್ನು ರಹಸ್ಯವಾಗಿಡೋದಕ್ಕೆ ಪ್ರಯತ್ನವನ್ನು ಮಾಡಿ. ಯಾವ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಕೆಲಸ ಆರಂಭವಾಗೋದಕ್ಕಿಂತ ಮುಂಚಿತವಾಗಿ ಊರಿಗೆಲ್ಲ ಹೇಳ್ಕೊಂಡು ಬಂದ್ಬಿಡೋದು. ಪ್ರಯೋಜನವಾದರೂ ಏನು? ಅದು ನಿಮ್ಮ ಕೆಲಸಕ್ಕೆ ಅಡ್ಡಿಯಾಗ್ತಕ್ಕಂಥದ್ದಾಗತ್ತೆ. ದಿನದ ಕೊನೆಯ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭವನ್ನು ನೋಡಲಿಕ್ಕೆ ಅವಕಾಶಗಳಿದೆ. ಅರುಣಾಚಲೇಶ್ವರನನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭರಾಶಿ, ಸಾಲಬಾಧೆಯಿಂದ ಮುಕ್ತಿಯಾಗ್ತಕ್ಕಂತಹ ಆ ಯೋಗ, ಆ ದಿವಸ ನಿಮಗೆ ಇವತ್ತು ಪ್ರಾಪ್ತವಾಗ್ತಾ ಇದೆ. ಹಣದ ವಿಚಾರಕ್ಕೆ ಕುಟುಂಬದಲ್ಲಿ ವಾಗ್ಯುದ್ಧ ನಡೆಯುತ್ತೆ. ದುಡ್ಡು ಕಾಸಿನ ವಿಷಯ ಬಂತು ಅಂತಂದರೆ ಮನೆಯಲ್ಲಿ ಜಗಳ, ಮಾತಿಗೆ ಮಾತು ಬೆಳೆಯುತ್ತೆ. ಹಳೆಯ ಹಣದ ಲೆಕ್ಕಾಚಾರವನ್ನು ಹೇಳಿ ಕೊಡಿ ಅನ್ನುವಂತಹ ಮಾತುಗಳು ಬರಬಹುದು. ಸರಿಯಾದಂತಹ ದಾಖಲಾತಿಗಳಿಲ್ಲದೆ ಸುಳ್ಳನ್ನು ಹೇಳಬೇಕಾದಂತಹ ಪರಿಸ್ಥಿತಿಯೂ ಬರಬಹುದು, ಸಿಗಹಾಕ್ಕೊಳ್ಬಹುದು. ಇದನ್ನು ಗಮನಿಸ್ಕೊಳ್ಳಿ. ಪಾಲುದಾರಿಕೆಯಲ್ಲಿ ಆರ್ಥಿಕವಾದಂತಹ ಸಂಕಷ್ಟವನ್ನು ಅನುಭವಿಸ್ತೀರಿ. ಪಾರ್ಟ್ನರ್ಶಿಪ್ನಲ್ಲಿ ನಿಮ್ಮ ಹಣದ ವಿಚಾರದಲ್ಲಿ ತೊಂದರೆಯನ್ನು ಮಾಡಿಕೊಳ್ತೀರಿ ಅಂತಕ್ಕಂಥದ್ದು. ಅನಿರೀಕ್ಷಿತವಾಗಿ ಹಣ ಬರುವಂತಹ ಸಾಧ್ಯತೆಗಳೂ ಇದೆ. ಆದರೆ ಅದು ನಿಮ್ಮ ಖರ್ಚಿಗೆ, ನಿಮ್ಮ ಒಂದು ಹೊಂದಾಣಿಕೆಗೆ ಸರಿ ಹೊಂದುತ್ತಾ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಕುಟುಂಬದಲ್ಲಿ ಕೆಲವು ಗೊಂದಲಗಳು ಉಂಟಾಗುತ್ತೆ. ನಿಮ್ಮ ಯಾವ ಉದ್ದೇಶ ಇಟ್ಕೊಂಡು ಮಾತಾಡ್ತಾ ಇದ್ದೀರಿ, ಕುಟುಂಬಕ್ಕೋಸ್ಕರ ಏನು ತ್ಯಾಗ ಮಾಡಿದ್ದೀರಿ, ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಮನೆಯವರಿಗೆ ಅರ್ಥ ಆಗದಲ್ಲೇ ಏನೇನೋ ನಿಮ್ಮ ಬಗ್ಗೆ ಮಾತಾಡ್ತಕ್ಕಂಥದ್ದು, ಜಗಳ ಮಾಡುವಂಥದ್ದು ನಡೀಬಹುದು. ಮಾತು ಮಿತವಾಗಿದ್ದರೆ ಎಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸಲಿಕ್ಕೆ ಸಾಧ್ಯತೆ ಇದೆ. ಮಾತಾಡೋದ್ರಿಂದನೇ ಒಂದಷ್ಟು ಸಮಸ್ಯೆಗಳು ಉಂಟಾಗತ್ತೆ ಅನ್ನುವಂತಹ ಅರ್ಥವನ್ನು ನೀವು ಮಾಡಿಕೊಳ್ಬೇಕಾಗತ್ತೆ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಶುಭ ಕೆಲಸಗಳನ್ನು ಮುಂದೂಡ್ತಕ್ಕಂತಹ ಪ್ರಸಂಗ ಬರುತ್ತೆ. ಕಾರಣ ಏನೇ ಇರಬಹುದು, ನೀವು ಅಂದುಕೊಂಡಂತಹ ಶುಭ ಕೆಲಸ ಅಂತೂ ಈ ದಿವಸ ನಡಿಬೇಕಾದರೆ ಕಷ್ಟ ಇದೆ, ಮುಂದಕ್ಕೆ ಹೋಗುತ್ತೆ ಅನ್ನುವಂಥದ್ದು. ಕಾರ್ಯಗಳನ್ನು ಒಂದು ವೇಳೆ ಮುಂದೂಡದೇ ಇದ್ದರೆ ಸಂಕಷ್ಟಕ್ಕೆ ಸಿಗಹಾಕ್ಕೊಳ್ತೀರಿ. ಹಾಗಾಗಿ ಅನಿವಾರ್ಯ ಕಾರಣದಿಂದಲಾದರೂ ಕೂಡ ಆ ಕೆಲಸವನ್ನು ಮುಂದಕ್ಕೆ ಹಾಕಲೇಬೇಕಾದಂಥದ್ದಿರುತ್ತೆ. ಅನಾರೋಗ್ಯ, ಕಲುಷಿತವಾದಂತಹ ವಾತಾವರಣ, ಮಕ್ಕಳಿಂದ ಬೇಸರ, ಹೀಗೆ ಸಾಲು ಸಾಲು ತೊಂದರೆಗಳನ್ನು ನೋಡಬೇಕಾದಂಥದ್ದು. ಆರೋಗ್ಯದಲ್ಲಿ ಸ್ವಾಸ್ಥ್ಯ ಇಲ್ಲ, ವಾತಾವರಣ ಚೆನ್ನಾಗಿಲ್ಲ. ಮಕ್ಕಳ ವಿಚಾರಕ್ಕೆ ಬಂದರೆ ಹಲವಾರು ರೀತಿಯ ಯೋಚನೆ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ನಿಮ್ಮ ಜಾಣ್ಮೆ, ಬುದ್ಧಿವಂತಿಕೆ ಯಾವುದೂ ಕೆಲಸಕ್ಕೆ ಬರೋದಿಲ್ಲ. ಪ್ರಯೋಜನ ಏನಾಯ್ತು? ಹಾಗಾದರೆ ಸಮಾಧಾನ ಎಲ್ಲಿ ಸಿಕ್ತು, ನೆಮ್ಮದಿ ಎಲ್ಲಿದೆ ಅನ್ನುವಂಥದ್ದಾಗತ್ತೆ. ಈ ದಿನ ಬಂದದ್ದನ್ನು ಅನುಭವಿಸಿಯೇ ತೀರಬೇಕಾದಂಥದ್ದಾಗತ್ತೆ. ಮಾನಸಿಕವಾಗಿ ನೀವು ಮುಂಚಿತವಾಗಿ ಸದೃಢರಾಗಿರಬೇಕು ಅನ್ನುವಂಥದ್ದು. ಸ್ವಯಂವರ ಪಾರ್ವತೀದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಮಾನಸಿಕವಾಗಿ ತುಂಬ ಕಿರಿಕಿರಿ ಆಗ್ತಕ್ಕಂತಹ ದಿವಸ. ಯಾವ ಕೆಲಸಕ್ಕೆ, ಯಾರ ಜೊತೆಯಲ್ಲಿ, ಏನೇ ವ್ಯವಹಾರಕ್ಕೆ ಮುಂದಾದರೂ ಕೂಡ ಮಾನಸಿಕವಾದಂತಹ ಕಿರಿಕಿರಿ ನಿಮಗೆ ತಪ್ಪಿದ್ದಲ್ಲ ಅಂತ ಅರ್ಥ. ಆರ್ಥಿಕವಾದಂತಹ ಸಂಕಷ್ಟಗಳು ಏನೇ ಇದ್ದರೂ ಕೂಡ ಅದಕ್ಕೆಲ್ಲ ಮುಕ್ತಿ ದೊರೆಯುವಂಥದ್ದು. ಇವತ್ತಿನ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಸಕಾಲದಲ್ಲಿ ಹಣದ ವ್ಯವಸ್ಥೆ ಆಗುತ್ತೆ. ಯಾವ ಕೆಲಸಕ್ಕೆ ಏನು ಹಣ ಬೇಕೋ ಅದಾಗತ್ತೆ. ಯಾರಿಗೆ ಹಣದ ವಿಚಾರವಾಗಿ ಏನು ಮಾತು ಕೊಟ್ಟಿದ್ದರೂ ಅದನ್ನು ಉಳಿಸ್ಕೊಳ್ಳುವಂತಹ ಒಂದು ಅನುಕೂಲ ನಿಮಗೆ ಆಗುವಂಥದ್ದಿದೆ. ಸರ್ಕಾರಿ ಕೆಲಸಗಳಲ್ಲಿ ಮಂದಗತಿಯ ಸಾಧನೆ, ಇದರಲ್ಲಿ ಅಚ್ಚರಿ ಏನಿಲ್ಲ. ಆದರೆ ಆ ಪ್ರಯತ್ನ ನಿಮ್ಮಿಂದ ಮತ್ತೆ ಮತ್ತೆ ಆಗಬೇಕಲ್ಲ ಅಂತಕ್ಕಂಥದ್ದು ಬೇಸರವಾಗ್ತಕ್ಕಂಥದ್ದು. ಸಾಹಿತ್ಯ, ಸಂಗೀತ, ಶಾಸ್ತ್ರಜ್ಞರಿಗೆ ಈ ದಿವಸ ಹೆಚ್ಚಿನ ಗೌರವ ಸಿಗ್ತಕ್ಕಂತಹ ದಿವಸ.
ಸರ್ಕಾರಿ ನೌಕರರಿಗೆ ಹೆಚ್ಚಿದ ಒತ್ತಡವಾಗತ್ತೆ, ಹಿತಶತ್ರುಗಳ ಕಾಟ ಹೆಚ್ಚಾಗತ್ತೆ. ಜೊತೆಯಲ್ಲೇ ಇರ್ತಾರೆ. ತಮ್ಮ ಒತ್ತಡವನ್ನು ಬೇರೆಯವರಿಗೆ ಹಾಕ್ತಕ್ಕಂತಹ ಕೆಲವು ವ್ಯಕ್ತಿಗಳು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದಾಗಬಹುದು. ಅಘೋರ ರುದ್ರನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.